ಒಂದೇ ವೇದಿಕೆಯಲ್ಲಿ ಹಳೆ ಜೋಡೆತ್ತು ಒಂದಾಗಿದ್ದಾರೆ. ಆದ್ರೆ ಮಾತಿಲ್ಲ, ಕತೆ ಇಲ್ಲ, ಬರೀ ಕಣ್ಣೋಟ. ನಾನೊಂದು ತೀರ, ನೀನೊಂದು ತೀರ, ನಡುವೆ ಇಷ್ಟು ಅಂತರ ಅಂತ. ಇದು ಡಿಸಿಎಂ ಡಿಕೆ ಹಾಗೂ ಕೇಂದ್ರ ಮಂತ್ರಿ HDK ಕಹಾನ್. ಇಬ್ಬರಿಗೂ ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಆಯ್ತಾ? DK ಶಿವಕುಮಾರ್ ಅವರು ಎಲ್ಲ ಸಿಕ್ಕಾಕಿಸ್ಬೇಕು ಅಂತ HD ಕುಮಾರಸ್ವಾಮಿ ಅವ್ರನ್ನ ಎಲ್ಲಿ ತಗಲಾಕಬೇಕು ಅಂತ DK ಶಿವಕುಮಾರ್. ಒಂದೇ ವೇದಿಕೆಯಲ್ಲಿ ಹಳೆ ಜೋಡೆತ್ತು, ಆದ್ರೆ ಮಾತಿಲ್ಲ, ಕತೆ ಇಲ್ಲ, ಕಣ್ಣ ಸಲಿಗೆ. ನಾನೊಂದು ತೀರ, ನೀನೊಂದು ತೀರ. ಇದು ಡಿಸಿಎಂ ಡಿಕೆ ಕೇಂದ್ರ ಮಂತ್ರಿ HDK ಕಹಾನಿ. ಸಮ್ಮಿಶ್ರ ಸರ್ಕಾರದಲ್ಲಿ ಜೋಡೆತ್ತಿನಂತೆ ಇದ್ದಂತಹ DK HDK ಬದಲಾದ ಸನ್ನಿವೇಶದಲ್ಲಿ DK HDK ನಡುವೆ ರಾಜಕೀಯ ವೈರತ್ವ. ಬಿಜೆಪಿ ಜೊತೆ ಹೋದ ಕಾರಣ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದ ಕಾರಣ DCM ಆಗಿರುವಂತಹ ಶಿವಕುಮಾರ್ ಅವರು. DK ಶಿವಕುಮಾರ್ HD ಕುಮಾರಸ್ವಾಮಿ ತೀವ್ರ ರಾಜಕೀಯ ವೈರತ್ವ ಇದೆ. ಇದರ ನಡುವೆಯೂ ಕೂಡ ಜಾತಿ ಕಾರ್ಯಕ್ರಮದಲ್ಲಿ DK HDK ಬಾತ್. ಜಾತಿ ಸಮೀಕ್ಷೆ ಗೊಂದಲದ ಕುರಿತು ಒಕ್ಕಲಿಗ ನಾಯಕರ ಸಭೆ. ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿದ್ದಂತಹ ಸಭೆಯಲ್ಲಿ DK HDK ಮಹಾಸಂಗಮ, ಅಶೋಕ್ ಸೇರಿ ಅನೇಕರು ಭಾಗಿ. ಎಸ್ ವೀಕ್ಷಕರೇ, ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೇನೆ. ಯಾವಾಗ ಕಾಂಗ್ರೆಸ್ ಹಾಗೂ JDS ಇಬ್ರು ಕೂಡ ಮೈತ್ರಿ ಆಗ್ತಾರೋ, ಈಗಲ್ಲ, ತುಂಬಾ ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು, ಮೈತ್ರಿ ಆಗ್ತಾರೋ ಆಗ HDK DK ಇಬ್ರು ಕೂಡ ಗಳಸ್ಯ ಕಂಠಸ್ಯ ಆಗ್ತಾರೆ. ಬಿಕಾಸ್ ಆಫ್ ಹಳೆ ಮೈಸೂರಿನ ಭಾಗದಲ್ಲಿರುವಂತಹ ಎಲ್ಲಾ ಒಕ್ಕಲಿಗರ ಓಟು ನಮ್ಗೆ ಅಂತ ಹೇಳಿ ಬೀಗಿದ್ದಂತಹ ಜೋಡೆತ್ತು ಅವರು. ಅದರಂತೆ ಅವರು ಗೆದ್ರು. ತದಾದ ನಂತರ ಒಳಗೇನೋ ಜಗಳ ನಡೀತು. ಆಮೇಲೆ JDS ಹೊರಗೆ ಬಂತು. ಈಗ JDS BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಸೊ BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಂತಹ JDS ಈಗ ಅಂತಂದು ಈಗ ಎಟ್ ಪ್ರೆಸೆಂಟ್ ಅಂತಲ್ಲ, JDS ಯಾವಾಗ ಮೈತ್ರಿ ಮಾಡ್ಕೊಳ್ತು ಅದಾದ್ಮೇಲಿಂದ HD ಕುಮಾರಸ್ವಾಮಿಗೂ ಹಾಗೂ DK ಶಿವಕುಮಾರ್ಗೂ ಆಗ್ತಾ ಇರಲಿಲ್ಲ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಬಿಜೆಪಿ ಜೊತೆ ಹೋಗಿದ್ದಕ್ಕೆ HD ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ. ಇಲ್ಲಿ ಕಾಂಗ್ರೆಸ್ ಜೊತೆಗಿದ್ದಂತಹ DK ಉಪಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇಬ್ಬರೂ ಕೂಡ ತಮ್ಮ ಒಂದು ವೈರತ್ವವನ್ನ ಮರೆತಿರೋದಿಲ್ಲ. ಆದರೆ ಈಗ ನಡೆದಂತಹ ಒಂದು ವಿಚಾರ, ಅದು ಕೂಡ ಒಕ್ಕಲಿಗರ ಮಹಾ ಸಮಾವೇಶದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ, HD ಕುಮಾರಸ್ವಾಮಿ ಅವರು ಇರಲೇಬೇಕು. ಇಬ್ರು ಕೂಡ ಒಕ್ಕಲಿಗರೇ. ಆ ಒಂದು ಕಾರಣಕ್ಕಾಗಿ ಒಕ್ಕಲಿಗರ ಒಂದು ಗುರೂಜಿಯ ಸಮ್ಮುಖದಲ್ಲಿ ಅವರಿಬ್ಬರ ಸಮ್ಮಿಲನವಾಗತ್ತೆ. ಯಾವಾಗ ಸ್ಟೇಜ್ ಕಾಣಿಸ್ತೋ ಆಗ, ಯಾವಾಗ ಮೈಕ್ ಕಾಣಿಸ್ತೋ ಆಗ DK ಮೇಲೆ HDK ಪ್ರಹಾರ, HDK ಮೇಲೆ DK ಪ್ರಹಾರ, ಮಾತಿನ ಪ್ರಹಾರ ಕಣ್ರೆ. ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಸನ್ನಿವೇಶ ಹೇಗೆ ಬಂದಿದೆ ಅಂತಂದ್ರೆ, ಹಳೆ ಮೈಸೂರು ಭಾಗಗಳನ್ನ ಉಳಿಸ್ಕೊಳ್ಬೇಕಾಗಿದೆ. ಹಳೆ ಮೈಸೂರಿನ ಭಾಗಕ್ಕೆ ಕೇಸರಿ ಪಡೆ ಲಗ್ಗೆಯನ್ನ ಇಟ್ಟಿದೆ. ಕೇಸರಿ ಪಡೆ ಎಲ್ಲೆಲ್ಲಿ ಲಗ್ಗೆಯನ್ನ ಇಡುತ್ತೋ ಅದು ಕಬ್ಜಾ ಆಗ್ಬಿಡುತ್ತೆ. ಆ ಜಾಗ ಕೇಸರಿ, ಅದು BJP ಬೆಲ್ಟು, ಹಿಂದೂ ಬೆಲ್ಟ್ ಅಂತ ಆಗ್ಬಿಡುತ್ತೆ. ಈ ಕರಾವಳಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲ ನಾವು ನೋಡ್ತಾ ಇಲ್ವಾ, ಆ ರೀತಿಯಾಗಿ ಆಗ್ಬಿಡುತ್ತೆ. ಇನ್ನು ಜಾತಿ ಗಣತಿಯ ವಿಚಾರವಾಗಿ ಒಕ್ಕಲಿಗರು ಬಹಳ ನೊಂದ್ಕೊಂಡಿದ್ರು. ಒಕ್ಕಲಿಗರೇ ಒಗ್ಗೂಡ್ಕೊಂಡು ಇದು ಬೇಡ, ಹೊಸದಾಗಿಂದ ಜಾತಿ ಗಣತಿ ಮಾಡಬೇಕು ಅಂತ ಕೂತಿದ್ದು ಒಕ್ಕಲಿಗರೂ ಕೂಡ ಹೌದು. ಈಗ ಒಕ್ಕಲಿಗರ ಸಮಾವೇಶದಲ್ಲಿ DK ಹಾಗೂ HDK ನಡುವೆಯಲ್ಲಿ ನಿರ್ಮಲಾನಂದ ಸ್ವಾಮೀಜಿ. ಭಾರಿ ಚೆನ್ನಾಗಿದೆ ಇದು. ಎಲ್ಲ ಬೇರೆ ಬೇರೆ ಪಕ್ಷದವರು ಖಾವಿಯ ಕಾರಣಕ್ಕಾಗಿ ಒಂದಾಗಿದ್ದಾರೆ. ಒಬ್ರು ಕಂಡ್ರು ಒಬ್ರಿಗಾಗಲ್ಲ. ಮೊದಲು ಗಳಸ್ಯ ಕಂಠಸ್ಯ ಅನ್ನೋ ತರ ಇದ್ರು. ಒಬ್ರಿಗೆ ಕಂಡ್ರು ಒಬ್ರಿಗಾಗಲ್ಲ. ಒಬ್ರು ಕೇಂದ್ರ ಮಂತ್ರಿ ಆಗವ್ರೆ, ಒಬ್ರು ಉಪಮುಖ್ಯಮಂತ್ರಿ ಆಗವ್ರೆ. ನೋಡ್ಬೇಕು ಏನಾಗತ್ತೆ ಅಂತ. ಇದರ ಮೇಲೆ ಈ ಒಂದು ಸಮಾವೇಶದ ನಂತರ ಇವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಏನ್ ನೀಡ್ತಾರೆ, ವೇಟ್ ಅಂಡ್ ವಾಚ್.
ಸರ್ ಅಲ್ಲೇ ಸಾಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.